ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೇನ್ ಮನಜಾಕ್ಷಿ, ಸ್ಕೂಲಿಂದ ನನ್ ಮಗಳನ್ ಕರ್ಕೊಂಡ್ ಬಂದ್ಯಂತೆ, ಯಾಕೆ? ನಿಮ್ ಕಷ್ಟ ಕಡಿಮೆ ಮಾಡೋಣ ಅಂತ. ನಮ್ ಕಷ್ಟ ಯಾಕೆ ಕಡಿಮೆ ಮಾಡ್ಬೇಕು? ಏನಿದ್ಯಾ ಪಾಪ, ದಿನ ನಿಮ್ ಪಾಪುನ ಸ್ಕೂಲಿಗೆ ಬಿಡೋದಕ್ಕೆ, ಸ್ಕೂಲಿಂದ ಕರ್ಕೊಂಡ್ ಬರೋದಕ್ಕೆ ಅಷ್ಟು ದೂರದಿಂದ ಕಷ್ಟಪಟ್ಟು ಬರ್ತಿರಲ್ಲ. ನಾಳೆಯಿಂದ ನಿಮ್ ಪಾಪುಗೋಸ್ಕರ ನೀವು ಸ್ಕೂಲ್ಗೆ ಹೋಗೋದ್ ಬೇಡ. ಯಾಕೆ ಮನಜಾಕ್ಷಿ? ನೀವ್ ನನ್ನ ಹತ್ರ ತಗೊಂಡಿರೋ ಸಾಲನ ಬಡ್ಡಿ ಸಮೇತ ತೀರ್ಸೋ ತನಕ ನಿಮ್ ಪಾಪು ಸ್ಕೂಲಿಗೆ ಹೋಗಲ್ಲ. ನೀವ್ ನನ್ ಬಾಕಿ ತೀರ್ಸೋವರೆಗೂ ಅಡ ಇಟ್ಟ ಹಾಗೆ ನಿಮ್ ಮಗಳು ನನ್ ಮನೇಲಿ ಇರ್ತಾಳೆ. ಅರ್ಥ ಆಯ್ತಾ? ನಿಮ್ ಮಗಳು ನನ್ ಮನೇಲಿ ಇರ್ತಾಳೆ ಅಂದ್ರೆ 3 ಹೊತ್ತು ಅವಳಿಗೆ ತಿಂಡಿ ಊಟ ಕೊಟ್ಟು ಸಾಕ್ತೀನಿ ಅನ್ಕೋಬೇಡಿ. ಬೆಳಿಗ್ಗೆನೆ ನೀವೇ ನಿಮ್ ಮನೆಯಿಂದ ಇವಳಿಗೆ ಟಿಫಿನ್ ತಗೊಂಡ್ ಬರ್ಬೇಕು. ಅವಳ ಜೊತೆಗೆ ನಮಗ್ ಕೂಡ ತಗೊಂಡ್ ಬರ್ಬೇಕು. ಮಧ್ಯಾಹ್ನ ರಾತ್ರಿ ಇವಳಿಗೆ ಊಟ ತಗೊಂಡ್ ಬನ್ನಿ. ಅದ್ರ ಜೊತೆಗೆ ನಮಗ್ ಕೂಡ ಊಟ ತರಬೇಕು. 3 ಹೊತ್ತು ಸಮಯಕ್ಕೆ ಸರಿಯಾಗಿ ತಿಂದು ಖಾಲಿ ಕೂತಿದ್ರೆ ನಿಮ್ ಮಗಳಿಗೆ ಕರ್ಗಲ್ವಲ್ಲ. ಅದಕ್ಕೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇವಳ ಹತ್ರ ಏನಾದ್ರೂ ಒಂದ್ ಕೆಲ್ಸ ಮಾಡಿಸ್ತಾ ಇರ್ತೀನಿ. ನೀವೇನ್ ಭಯ ಪಡ್ಬೇಡಿ. ಹೀಗೆ ನೀವ್ ನನ್ ಸಾಲ ತೀರ್ಸೋವರೆಗೂ ನಿಮ್ ಮಗಳು ಅಡ ಇಟ್ಟ ಹಾಗೆ ನಮ್ ಮನೇಲೆ ಇರ್ತಾಳೆ ಅಂತ ಅರ್ಥ. ಇದು ತುಂಬಾ ಅನ್ಯಾಯ ಮನಜಾಕ್ಷಿ. ಅನ್ಯಾಯ ಮಾತ್ರ ಅಲ್ಲ, ಸಾಲ ತೀರ್ಸಿಲ್ಲ ಅಂತ ಮಕ್ಕಳನ್ನ ಅಡ ಇಟ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು. ಹೌದಾ? ಮತ್ತೆ ನನ್ ಸಾಲ ತೀರಿಸದೇ ಇರೋದು ಅನ್ಯಾಯ ಅಲ್ವಾ? ಕನಿಷ್ಠ ಬಡ್ಡಿ ಕೂಡ ಕಟ್ಟದೇ ಇದ್ರೆ ಅದು ತಪ್ಪಲ್ವಾ? ಈ ತಿಂಗಳು ಸಾಲ ತೀರಿಸ್ತೀನಿ ಅಂತ ಹೋದ್ ತಿಂಗಳೇ ಹೇಳಿದ್ದೀರಾ. ಆ ಸಾಲ ತೀರ್ಸೋದಿರ್ಲಿ, ಕನಿಷ್ಠ ಈ ತಿಂಗಳು ಬಡ್ಡಿ ಕೂಡ ಕಟ್ಲಿಲ್ಲ ಅಂದ್ರೆ ಬರ್ಬೇಕಾದ ದುಡ್ಡು ಕೈಗೆ ಬರ್ದೆ ನಿನ್ ಸಾಲ ತೀರ್ಸಕ್ ಆಗ್ಲಿಲ್ಲ. ದಯವಿಟ್ಟು ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೋ ಮನಜಾಕ್ಷಿ. ದಯವಿಟ್ಟು ನೀವೇ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಿಮ್ ತರಾನೇ ಎಲ್ಲರೂ ಹೀಗೆ ಸಾಲನ ಬಡ್ಡಿನ ಯಾಮರಿಸಿದ್ರೆ ನಾನು ನನ್ನ ಮಕ್ಕಳು ಹೇಗ್ ಬದುಕೋದು ಹೇಳಿ? ನನ್ ಗಂಡಂಗೆ ನಿನ್ ಗಂಡನ್ ಹಾಕಿ ಕೆಲ್ಸ ಏನಿಲ್ವಲ್ಲ, ತಿಂಗಳು ಕಳಿಯೋದ್ರಲ್ಲಿ ಸಂಬಳ ಬರೋದಕ್ಕೆ. ನಿಮ್ಮಂಥವ್ರು ದಯೆ ತೋರಿಸಿ ಬಡ್ಡಿ ಕೊಟ್ರೇನೆ ಅಲ್ವಾ ನಮ್ಮಂಥವ್ರು ಬದುಕೋದು ಅಂತ ಅಂತೀನಿ ಅನ್ಕೊಂಡ್ಯಾ? ಹೇಳಲ್ಲ. ನಮ್ಮಂಥವ್ರು ಸಾಲ ಕೊಡೋದಕ್ಕೆ ನಿಮ್ಮಂಥವ್ರು ಬದುಕಿರೋದು. ಸಮಯಕ್ಕೆ ಸರಿಯಾಗಿ ಬಡ್ಡಿ ಕಟ್ಟದೇ ಇದ್ರೆ, ಹೇಳಿದ ಸಮಯಕ್ಕೆ ಸಾಲ ತೀರಿಸದೇ ಇದ್ರೆ ನಿಮ್ಮಂಥವ್ರು ಬದುಕಕ್ಕೆ ಆಗಲ್ಲ. ಅದನ್ನ ನೆನ್ಪಿಟ್ಕೋ. ನಿಜಾನೇ ಮನಜಾಕ್ಷಿ, ನಿಮ್ಮಂಥವ್ರಿಂದಲೇ ನಮ್ಮಂಥವ್ರು ಬದುಕ್ತಿರೋದು. ನೀನು ಸಮಯಕ್ಕೆ ಸರಿಯಾಗಿ ಸಾಲ ಕೊಟ್ಟಿದ್ದಕ್ಕೆ ಅಲ್ವಾ ನಮ್ಮ ಮನೆಯವರಿಗೆ ಆಪರೇಷನ್ ಮಾಡ್ಸೋಕಾಯ್ತು. ಅದು ನೆನ್ಪಿದ್ಮೇಲೆ ತಿಂಗಳು ಬಡ್ಡಿ ಕೊಡ್ಬೇಕಾದ ವಿಷಯ ನೆನ್ಪಿಲ್ವಾ? ಹೇಳದ್ನಲ್ಲ ವನಜಾಕ್ಷಿ, ಸಮಯಕ್ಕೆ ದುಡ್ಡು ಬರ್ಲಿಲ್ಲ ಅಂತ. 4 ದಿನದಲ್ಲಿ ಆ ದುಡ್ಡು ಖಂಡಿತ ಬರುತ್ತೆ. ಆ ದುಡ್ಡು ಬರ್ತಿದ್ದ ಹಾಗೆ ನಿಮ್ ಸಾಲನ ಖಂಡಿತ ತೀರಿಸ್ತೀನಿ. ಗ್ಯಾರಂಟಿ ಏನು? ನಿಮಗ್ ದುಡ್ಡು ಬರುತ್ತೆ ಅನ್ನೋ ಗ್ಯಾರಂಟಿ ಏನು? ಬಂದ್ರು ಆ ದುಡ್ಡಿಂದ ನನ್ ಸಾಲ ತೀರಿಸ್ತೀರಾ ಅನ್ನೋ ಗ್ಯಾರಂಟಿ ಏನು? ಅದಕ್ಕೆ ನಿಮ್ ಮಗಳನ್ನ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ಚಿಕ್ಕ ಮಗು, ಅವಳನ್ನ ಮತ್ತೆ ನೀನ್ ದೊಡ್ಡವಳಲ್ವಾ? ನಿನ್ ಕುತ್ತಿಗೆಲಿರೋ ತಾಳಿನ ಅಡ ಇಡು. ತಾಯಿ ಅಡ ಇಡು ಅಂದೆ ಅಂತ ಪಕ್ಕದಲ್ಲೇ ಗಂಡ ಇರುವಾಗ್ಲೇ ತೆಗೆದು ನನ್ನ ಕೈ ಕೊಡೋದು ಬೇಡ. ಒಳಗಡೆ ಹೋಗಿ ಅರ್ಶಿನದ ದಾರ ಕಟ್ಕೊಂಡು ಆ ತಾಯಿನ ನನ್ನ ಕೈ ತಂದ್ಕೊಡು. ಅಲ್ಲಿವರೆಗೂ ಏನ್ ಮಾಡೋದು? ಆ ತಾಳಿನ ತೆಗೆದುಕೊಡು. ಇರು, ಹೋಗಿ ಅರ್ಶಿನದ ದಾರ ತರ್ತೀನಿ. ಅದನ್ನ ಕಟ್ಕೊಂಡು ಆ ತಾಳಿನ ನನ್ನ ಕೈ ಕೊಡ್ಬೋದು. ತಗೋ, ಈ ಅರ್ಶಿನದ ದಾರ ಕಟ್ಕೊಂಡು ನಿನ್ ತಾಳಿ ಕೊಡು. ಈಗ ನಿನ್ ಮಗಳನ್ನ ಕರ್ಕೊಂಡೋಗು.
ಸರಿ ಬಾ ಅಮ್ಮ. ಬಾ ಅಮ್ಮ ಬಾ. ಹಾ, ಒಂದ್ ನಿಮಿಷ. ನಿನ್ ತಾಳಿ ಸರನ ಅಡ ಇಟ್ಟು ಹೋಗ್ತಿದ್ಯಾ ಅಂದ್ರೆ ನಿನ್ ಗಂಡನ್ನೇ ಅಡ ಇಟ್ಟು ಹೋಗ್ತಿದ್ಯಾ ಅಂತ ಅರ್ಥ. ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಗಂಡನ್ನ ಅಡ ಇಡ್ತಾ ಇದ್ಯಾ. 4 ದಿನ ಅಷ್ಟರಲ್ಲಿ ದುಡ್ಡು ಕೊಟ್ಟು ಗಂಡನ್ನ ಕರ್ಕೊಂಡು ಹೋಗು. ಇಲ್ದಿದ್ರೆ ಗಂಡ ಇಲ್ದಿರೋ ಹೆಂಡತಿ ಆಗ್ತೀಯ. ಸರಿ ವನಜಾಕ್ಷಿ, 4 ದಿನದಲ್ಲಿ ದುಡ್ಡು ತಂದು ಕೊಟ್ಬಿಡ್ತೀನಿ. ಇನ್ ಹೋಗು. ವನಜಾಕ್ಷಿ ಅಂದ್ರೆ ಸುಮ್ನೆನಾ? ವೈದೇಹಿ, ಮಮ್ಮಿ ಡ್ಯಾಡಿ ಆರೋಗ್ಯ ಹೀಗಿದ್ದಾಗಲೇ ನಾನು ದೂರ ಹೋಗಬೇಕಾಗಿದೆ. ಫ್ಯಾಕ್ಟ್ರಿ ವ್ಯವಹಾರ ಅಲ್ವಾ, ಹೋಗಲೇಬೇಕು. ಏನು ಮಾಡೋದು? ನೀನೇ ಹುಷಾರಾಗಿ ಅವರನ್ನು ನೋಡಬೇಕು. ಆಯ್ತು ರೀ. ಮಕ್ಕಳು ಹುಷಾರು. ಸರಿ. ಭಾವ, ನಿಮ್ ಟಿಕೆಟ್ ಕನ್ಫರ್ಮ್ ಆಗಿದೆ. ನಿಮಗೆ ಫಾರ್ವರ್ಡ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಐಶ್ವರ್ಯ. ಕಂದ ಅಶೋಕ್, ನೀನ್ ಕಲ್ಕತ್ತಾಗ ಹೋಗ್ತಿದ್ರೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ನನಗೆ. ಲಾಸ್ಟ್ ಟೈಮ್ ನೀನು ಅಖಿಲ್ ಅಲ್ಲಿಗೆ ಹೋದಾಗ ಅಲ್ಲಿ ಗಲಾಟೆ ಆಗಿತ್ತಲ್ವಾ? ಈ ಸಲ ಅಂಥದ್ದೇನೂ ಆಗದೆ ಇರೋ ಹಾಗೆ ನೀನು ಹುಷಾರಾಗಿರ್ಬೇಕಪ್ಪ. ಸರಿ ಮಮ್ಮಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅಲ್ಲಿ ಪ್ರಾಬ್ಲಮ್ ಎಲ್ಲ ಪೂರ್ತಿ ಸಾಲ್ವ್ ಮಾಡಿಕೊಂಡು ನಾಳೆ ಈವ್ನಿಂಗ್ ಎಲ್ಲ ಮನೆಗೆ ಬರ್ತೀನಿ. ಏನ್ ಬರೋದು? ಅಷ್ಟು ಈಸಿಯಾಗಿ ನಿಮ್ಮನ್ನ ಬರಕ್ ಬಿಡ್ತೀನ ನಾನು? ಡ್ಯಾಡಿ ಬ್ಲೆಸ್ಸಿಂಗ್ಸ್ ತಗೊಂಡು ಹೊರಡ್ತೀನಿ ಮಮ್ಮಿ. ಕಂದ, ಏನ್ ಮಮ್ಮಿ? ಅಲ್ಲಿ ಫ್ಯಾಕ್ಟ್ರಿಲಾಗಿರೋ ಗಲಾಟೆ ಬಗ್ಗೆ ನಿಮ್ಮಪ್ಪನ್ಗೇನು ಹೇಳಿಲ್ಲ ಕಣೋ. ನೀನ್ ಕೂಡ ಏನು ಮಾತಾಡ್ಬೇಡ. ಬೇರೆ ಯಾವುದೋ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ ಅಂತ ಹೇಳು. ಓಕೆ ಮಮ್ಮಿ. ಡ್ಯಾಡಿ, ನಮ್ಮ A1 ಮಸಾಲಾ ಕಂಪ್ನಿ ಡೀಲರ್ಶಿಪ್ ಬೇಕು ಅಂತ ಬಂಗಾಳಿಂದ ತುಂಬ ಜನ ಫೋನ್ ಮಾಡಿ ಕೇಳ್ತಿದ್ದಾರೆ. ಆ ಕೆಲಸದ ಮೇಲೆ ನಾನು ಕಲ್ಕತ್ತಾ ಹೋಗ್ತಿದ್ದೀನಿ. ನಾಳೆ ಈವ್ನಿಂಗ್ ಎಲ್ಲ ಬಂದ್ಬಿಡ್ತೀನಿ. ನಾನು ಹೋಗಿರೋ ಕೆಲಸ ಸಕ್ಸಸ್ಫುಲ್ ಆಗಲಿ ಅಂತ ನಂಗೆ ಆಶೀರ್ವಾದ ಮಾಡಿ. ಬರ್ತೀನಿ ಡ್ಯಾಡಿ. ಬರ್ತೀನಿ ಮಮ್ಮಿ. ಕ್ಷೇಮವಾಗಿ ಹೋಗಿ ಲಾಭದ ಜೊತೆ ವಾಪಸ್ ಬಾ. ಈ ಮನೆ ಲಾಭ ನನಗ್ ಮಾತ್ರ ಲಾಭ, ನಿಮಗೆಲ್ಲರಿಗೂ ನಷ್ಟ. ಹೋಗಿ ಬರ್ತೀನಿ ಐಶ್ವರ್ಯ. ಆಲ್ ದಿ ಬೆಸ್ಟ್ ಭಾವ. ಬರ್ತೀನಿ ವೈದೇಹಿ. ಹುಷಾರು. ಆಲ್ ದಿ ಬೆಸ್ಟ್ ಹೇಳಿದ್ದು ನಿನಗಲ್ಲ, ನನಗೆ. ಫ್ಯಾಕ್ಟ್ರಿ ಕಂಟ್ರೋಲ್ ನಾನ್ ತಗೊಂಡಿದ್ದಕ್ಕೆ ಆಲ್ ದಿ ಬೆಸ್ಟ್ ಹೇಳ್ದೆ. ಅಶೋಕ್ ಅವರೇ, ಅಶೋಕ್ ಅವರೇ, ಬನ್ನಿ. ನಮಸ್ಕಾರ. ನಮಸ್ಕಾರ. ಅವ್ರಿಲ್ಲ ಸರ್, ಊರಿಗೆ ಹೋದ್ರು. ವಸಂತ ಅವರಿಗೆ ಬ್ಲಡ್ ಕೊಟ್ಟಿದ್ದು ನಾವೇ. ಓ, ಅದ್ ನೀವೇನಾ? ಸರಿ, ಕೂತ್ಕೊಳ್ಳಿ, ನಾನು ಅತ್ತೆನ್ ಕರಿತೀನಿ. ಅತ್ತೆ, ಅತ್ತೆ.
ಅತ್ತೆ ಇವರೇ ನಿಮಗೆ ಬ್ಲಡ್ ಕೊಟ್ಟಿದ್ದು. ನಮಸ್ಕಾರ. ನಮಸ್ಕಾರ ನಮ್ಮ. ಚೆನ್ನಾಗಿದ್ದೀರಾ? ನಿಮ್ ದಯೆಯಿಂದ ಚೆನ್ನಾಗಿದ್ದೇನೆ. ಅದೇನಮ್ಮ ಹಾಗಂತೀರಿ? ನಿಜಾನೇ ಅಲ್ವೇನಪ್ಪ, ನೀವು ಬ್ಲಡ್ ಕೊಟ್ಟಿದ್ರಿಂದ ತಾನೇ ನಾನಿವತ್ತು ಹೀಗಿದ್ದೀನಿ. ಕೂತ್ಕೊಳ್ಳಿ ಇಬ್ರು. ಪರವಾಗಿಲ್ಲ. ವೈದೇಹಿ, ನೀನ್ ಹೋಗಿ ನೀರ್ ತಗೊಂಡ್ ಬಾಮ್ಮ. ಸರಿ ಅತ್ತೆ. ನಿನ್ ಹೆಸರೇನಪ್ಪ? ನನ್ನ ಹೆಸರು ಪ್ರೀತಮ್ ಸಿಂಗ್ ಅಮ್ಮ. ನನ್ನ ಹೆಸರು ಫಾತಿಮಾ. ಅದೇನೋ ನೀವು ಸಿಂಗ್, ಇವರು ಮುಸ್ಲಿಮ್ಸ್, ಮತ್ತೆ ಮದ್ವೆ? ನಮ್ದು ಲವ್ ಮ್ಯಾರೇಜ್. ಓ, ಲವ್ ಮ್ಯಾರೇಜಾ? ಓಕೆ. ಮೇಡಮ್, 1 ನಿಮಿಷ. ತಗೊಳ್ಳಿ ಅಮ್ಮ. ಏನಪ್ಪ ಇದು? ಫ್ರೂಟ್ಸ್. ದೊಡ್ಡವ್ರ ಹತ್ರ ಆಗ್ಲಿ ಮಕ್ಕಳ ಹತ್ರ ಆಗ್ಲಿ ಖಾಲಿ ಕೈಲಿ ಹೋಗ್ಬಾರ್ದು ಅಂತಾರಲ್ಲಮ್ಮ. ತಗೊಳ್ಳಿ ಅಮ್ಮ. ನಮ್ ತೃಪ್ತಿಗೋಸ್ಕರ ತಗೊಳ್ಳಿಮ್ಮ. ಸರಿನಪ್ಪ. ತಗೊಳ್ಳಿ. ಥ್ಯಾಂಕ್ ಯು. ಪರವಾಗಿಲ್ಲ, ನಂಗೆ ಬೇಡ. ಕೂತ್ಕೊಳ್ಳಿ. ಮಮ್ಮಿ ಮಮ್ಮಿ, ನನ್ನ ಹೋಮ್ವರ್ಕ್ ಪೂರ್ತಿ ಫಿನಿಶ್ ಆಯ್ತು. ಹೌದಾ? ವೆರಿ ಗುಡ್. ಹಾಯ್ ಪುಟ್ಟ, ಇಲ್ಬಾ. ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು. ತಗೋ. ಬೇಡ ಆಂಟಿ. ಪರವಾಗಿಲ್ಲ, ತಗೋ. ಥ್ಯಾಂಕ್ ಯು. ಹೌದು, ಚಾಕ್ಲೇಟ್ಸ್ ತಂದಿದ್ದೀರಲ್ಲ, ನಮ್ಮನೇಲಿ ಮಕ್ಕಳಿದ್ದಾರೆ ಅಂತ ನಿಮ್ಗೆ ಗೊತ್ತು? ನೀವು ಫೋನ್ ಮಾಡಿದಾಗ ಭಾವ ಏನಾದರೂ ಹೇಳಿದ್ರಾ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತ? ಅಯ್ಯೋ ಇಲ್ಲ ಬಿಡಿ, ಅವರೇನು ಹೇಳಲಿಲ್ಲ. ಮತ್ತೆ ಚಾಕ್ಲೇಟ್ಸ್ ಯಾಕೆ ತಂದಿದ್ದು? ಅಂದ್ರೆ ನಿಮ್ಮ ಮನೇಲಿ ಮಕ್ಕಳು ಇರ್ತಾರೆ ಅಂತ ಗೆಸ್ ಮಾಡಿ ತಂದ್ವಿ ಮಾಡಿ. ಹಾಸ್ಪಿಟ್ಲಲ್ಲಿ ವಸಂತ ಅಮ್ಮನ್ ನೋಡಿದಾಗ ಅವ್ರ ವಯಸ್ಸಿಗೆ ಮೊಮ್ಮಗನೋ ಮೊಮ್ಮಗಳು ಇರ್ಬೋದು ಅಂತ ತಗೊಂಡ್ ಬಂದ್ವಿ. ಹೌದಲ್ವಾ? ನೀವು ಮಾತಾಡ್ತೀರಿ, ನಾನು ಈಗಲೇ ಬರ್ತೀನಿ. ಹೌದು, ಅವತ್ತು ಬ್ಲಡ್ ಕೊಟ್ಟು ಅಷ್ಟು ಬೇಗ ಹೊರಟೋದ್ರಲ್ಲ, ಯಾಕೆ? ಹೌದಮ್ಮ, ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು, ಹೊರಟೋದ್ವಿ. ಆಕ್ಚುಲಿ ನಾನವತ್ತು ನಿಮ್ಮನ್ನ ನೋಡೋಣ ಅಂತ ಬಂದೆ, ಆದ್ರೆ ನೀವು ಮಿಸ್ ಆದ್ರಿ. ನಮ್ಮ ಅತ್ತೆಗೆ ಬ್ಲಡ್ ಬೇಕು ಅಂತ ನಿಮ್ಗೆ ಯಾರು ಹೇಳಿದ್ದು? ನಾವು ರೆಗ್ಯುಲರ್ ಆಗಿ ಹಾಸ್ಪಿಟಲ್ ಅಲ್ಲಿ ಬ್ಲಡ್ ಡೊನೇಟ್ ಮಾಡ್ತಿರ್ತೀವಿ. ಆ ಕಡೆ ಬಂದಾಗ ನರ್ಸ್ ನಿಮ್ ಅತ್ತೆ ಬಗ್ಗೆ ಮಾತಾಡ್ತಿದ್ದಾಗ ಗೊತ್ತಾಯ್ತು. ನೀವೇನಾದ್ರೂ ನನಗೆ ಬ್ಲಡ್ ಕೊಡದೇ ಇದ್ದಿದ್ರೆ ನನ್ನ ಪ್ರಾಣ ಖಂಡಿತ ಉಳಿತಿರ್ಲಿಲ್ಲಪ್ಪ. ಅಯ್ಯೋ, ಹಾಗೆ ಹೇಳ್ಬೇಡಿ ಅಮ್ಮ. ನಿಮ್ಮಂತ ಒಳ್ಳೆಯವ್ರನ್ನ ದೇವರು ಯಾವಾಗ್ಲೂ ಚೆನ್ನಾಗಿ ಕಾಪಾಡ್ತಾನೆ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಅಯ್ಯೋ ಪರವಾಗಿಲ್ಲ ಅಕ್ಕ.
ನಿನ್ನೆ ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ತಿದ್ರೆ ನನಗೆ ನನ್ನ ಮಕ್ಕಳ ಹತ್ರನೇ ಮಾತಾಡ್ತಿದ್ದೀನಿ ಅನ್ನಿಸ್ತಿತ್ತು. ನನಗೂ ಕೂಡ ನಮ್ಮ ಮನೆಯವ್ರ ಹತ್ರ ಮಾತಾಡ್ದ ಹಾಗೆ ಅನ್ನಿಸ್ತು. ಈ ಪಾಯಸ ಅಂದ್ರೆ ಇವ್ರಿಗೆ ತುಂಬಾ ಇಷ್ಟ. ಹೌದಾ? ನನ್ನ ಚಿಕ್ಕ ಮಗನ್ ಕೂಡ ಪಾಯಸ ಅಂದ್ರೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ನಿಮ್ ಚಿಕ್ಕ ಮಗಂಗೋಸ್ಕರನೇ ಈ ಸ್ವೀಟ್ ಮಾಡಿದ್ದ? ಈಗ ಅವರು ಇಲ್ಲಿ ಇರೋದಿಲ್ಲ ಬಿಡಿ. ಮತ್ತೆ ಎಲ್ಲಿರ್ತಾರೆ ಇವಾಗ? ಅವನ್ ಹೆಂಡತಿ ಅವನ್ ಮನ್ಸನ್ನ ಕೆಡ್ಸಿ ಬೇರೆ ಮನೆ ಮಾಡಿದಾಳೆ. ಐಶ್ವರ್ಯ, ಆ ವಿಷಯ ಎಲ್ಲ ಈಗ ಯಾಕೆ? ಹೌದೌದು, ಎಲ್ಲರೂ ಹ್ಯಾಪಿಯಾಗಿರೋ ಟೈಮಲ್ಲಿ ಅವ್ರ ವಿಷಯ ಯಾಕೆ ಬಿಡು. ಅತ್ತೆ, ನರ್ಸ್ ಫೋನ್ ಮಾಡಿದ್ದಾರೆ. ಹಲೋ, ಹೇಳಮ್ಮ. ಹೌದಾ? ಟ್ಯಾಬ್ಲೆಟ್ಸಾ? ಸರಿನಮ್ಮ, ಪರವಾಗಿಲ್ಲ. ಹೋಗಿ ತಗೊಂಡ್ ಬಾ, ಇಡ್ತೀನಿ. ಟ್ಯಾಬ್ಲೆಟ್ಸ್ ಅಂತ ಇದ್ದೀರಾ? ಸಾರ್ಗೆ ಮೈ ಹುಷಾರಿಲ್ವಮ್ಮ? ಅದು ದೊಡ್ಡ ಕತೆ ಬಿಡಿ. ನನ್ ಚಿಕ್ಕ ತಂಗಿ. ಅದೆಲ್ಲ ಈಗ ಯಾಕೆ ಐಶ್ವರ್ಯ? ನಮ್ಮ ಮಾವ ದೇವಸ್ಥಾನಕ್ಕೆ ಹೋದಾಗ ಬಿದ್ದು ಹೋದ್ರು, ಅದಕ್ಕೆ ಬೆಡ್ ರಿಡನ್ ಆಗಿದ್ದಾರೆ. ಅಯ್ಯೋ ಪಾಪ, ಸಾರ್ನ ಒಂದ್ಸಲ ನೋಡ್ಬೋದಮ್ಮ? ಸರಿನಪ್ಪ, ಮೊದಲು ನೀವಿಬ್ರು ತಿನ್ನಿ, ಆಮೇಲೆ ಹೋಗೋಣ. ಸಾಕಮ್ಮ, ಹೋಗಿ ಸಾರ್ನ ನೋಡೋಣ ಬನ್ನಿ. ಅಯ್ಯೋ, ತಿಂದೇ ಹೇಳ್ತಿದ್ಯಲ್ಲಪ್ಪ. ಮತ್ತೆ ಈ ಸ್ವೀಟ್ ಅಂದ್ರೆ ನಿನಗಿಷ್ಟ ಅಂದೆ. ಇಷ್ಟನೇ ಅಮ್ಮ, ಆದ್ರೆ ಈಗಷ್ಟೇ ಟಿಫನ್ ಮಾಡ್ಕೊಂಡ್ಬಂದ್ವಿ. ಒಂದ್ಸಲ ಸಾರ್ನ ನೋಡೋಣ. ಬಾಪ. ನಡೀರಿ. ಬಾಪ. ಏನ್ರಿ, ನನಗೆ ರಕ್ತದಾನ ಮಾಡಿದ್ದು ಇವರೇ. ಇವರು ರಕ್ತದಾನ ಮಾಡಿದ್ರಿಂದಲೇ ನಾನಿವತ್ತು ಜೀವಂತವಾಗಿದ್ದೀನಿ. ಸಮಯಕ್ಕೆ ಇವ್ರು ಬಂದು ರಕ್ತದಾನ ಮಾಡದೇ ಇದ್ದಿದ್ರೆ. ಪ್ಲೀಸ್ ಅಮ್ಮ, ರಕ್ತದಾನ ಅಂತ ಮತ್ತೆ ಮತ್ತೆ ಹೇಳ್ತಿರ್ಬಿಡಿ. ನಾವು ಮಾಡಿದ್ದು ದಾನ ಅನ್ನೋ ಧರ್ಮನೂ ಅಲ್ಲ, ನಮ್ಮ ಕರ್ತವ್ಯ ನಾವು ಪೂರ್ತಿ ಮಾಡಿದ್ವಿ ಅಷ್ಟೆ. ಕರ್ತವ್ಯನಾ? ನಮ್ಮತ್ತೆಗೆ ರಕ್ತ ಕೊಡೋದು ನಿಮ್ ಕರ್ತವ್ಯ ಹೇಗಾಗುತ್ತೆ? ಅದು ಕರ್ತವ್ಯ ಅಂದ್ರೆ ಅದೇನಂದ್ರೆ, ಕಣ್ಮುಂದೆ ಒಬ್ರು ನೋವಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡೋದು ಪ್ರತಿ ಮನುಷ್ಯನ ಕರ್ತವ್ಯನೇ ಅಲ್ವಾ? ಹಾಗೆ ನಮ್ ಕರ್ತವ್ಯನ ನಾವು ಪೂರ್ತಿ ಮಾಡಿದ್ವಿ ಅಂದಿದ್ದು. ಹೌದು, ಅಷ್ಟೇನಮ್ಮ. ಮಾವ ಏನು
ಇವ್ರ ಕಡೆ ಹಾಗೆ ನೋಡ್ತಿದಾರಲ್ಲ. ಈ ಹುಡುಗನ್ ಮುಖ ಎತ್ತರ ಎಲ್ಲ ಥೇಟ್ ನಮ್ ಅಖಿಲ್ ಹಾಗೆ ಇದಾನಲ್ಲ. ಈ ಹುಡುಗನ್ನ ನೋಡ್ತಿದ್ದ ಹಾಗೆ ನಿಮ್ ಮಾವನ್ಗೆ ಮಗ ನೆನ್ಪಾಗಿರ್ಬೇಕು. ನನ್ನೂ ಕೂಡ ನಿಮ್ಮ ಮಗನೇ ಅನ್ಕೊಳ್ಳಿ ಸರ್. ಏನು ಮಾವ, ಏನೋ ಹೇಳೋ ಪ್ರಯತ್ನ ಮಾಡ್ತಿರೋ ಹಾಗಿದೆ. ಏನಾಯ್ತು? ಏನ್ ಹೇಳ್ರಿ? ಏನ್ ಹೇಳ್ಬೇಕು ಅಂತ ಅನ್ಕೋತಿದ್ದೀರಾ? ಹೇಳಿ ಸರ್, ನೀವು ಏನು ಹೇಳ್ಬೇಕು ಅಂತಿದ್ದೀರೋ ಹೇಳಿ. ಏನಿವರು ಇಷ್ಟು ಎಕ್ಸೈಟ್ ಆಗಿದ್ದಾರೆ? ನರ್ಸ್ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಎಲ್ಲ ನೆನಪಾಗಿದ್ಯಾ ಏನು? ಹೇಳಿ ಹೇಳಿ ಸರ್, ಹೇಳಿ. ನೀವೇನೋ ಹೇಳಬೇಕು ಅನ್ಕೋತಿದ್ದೀರಾ ಅಲ್ವಾ?